ಮಾಡಿದ್ದು ಏನಪ್ಪ ಅಂತಂದ್ರೆ ಅದು ಒಂದು ಸಿದ್ಧಾಂತ ಇರ್ಬೋದು. ಬಟ್ ಏನಪ್ಪ ಅಂದ್ರೆ ಅಲ್ಲೆಲ್ಲರಿಗೂ ಶಿಕ್ಷಣ ಕೊಟ್ಟಿದ್ದರಿಂದಾಗೆ ಇಡೀ ವಿಶ್ವದಲ್ಲಿ ಇವತ್ತು ಚೈನಾದಲ್ಲಿ ನಿರುದ್ಯೋಗ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಮತ್ತು ಪ್ರತಿ ವರ್ಷ $3 ಟ್ರಿಲಿಯನ್ ವ್ಯವಹಾರ ಮಾಡ್ತದೆ. 3 ಟ್ರಿಲಿಯನ್. ಅಮೇರಿಕಕ್ಕೆ ಆಗಿಲ್ಲ, 1 ಟ್ರಿಲಿಯನ್ ಮಾಡ್ತದೆ. $1 ಟ್ರಿಲಿಯನ್. ಇವತ್ತು ಜಗತ್ತಿನ ಸೂಪರ್ ಪವರ್ ಆಗಿದೆ. ಮೊನ್ನೆ ಇರಾನ್ ಮತ್ತು ಅಮೆರಿಕ ಯುದ್ಧದಲ್ಲಿ ತೋರಿಸ್ಕೊಂಡದ. ಅದಕ್ಕೆ ಕಾಲದಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ದು. ಈ ದಿಶೆಯಲ್ಲಿ ವಿಜಯ್ ಅವರು ಹೆಚ್ಚಿನ ವಿಚಾರ ಮಾಡಿ ಕೃಷಿ ಮತ್ತು ವಿಜ್ಞಾನ ಎರಡಕ್ಕೂ ಅವಕಾಶ ಹೋಗುವಂಥದ್ದು, ಶಿಕ್ಷಣ ಕೊಡಿಸುವಂಥ ಕೆಲಸ ಮಾಡಿದರೆ ಎಲ್ಲ ಮಕ್ಕಳಿಗೆ ಫ್ರೀಯಾಗಿ ಅಪ್ ಟು ಹೈಯರ್ ಎಜುಕೇಷನ್ ಅವ್ರು ಎಲ್ಲಿ ತನಕ ಕಲಿತಿರೋದು ಅಲ್ಲಿ ತನಕ ಫ್ರೀ ಮಾಡಿದ್ರೆ ಯಾಕೆ ರೀ ಅಮೇರಿಕನ್ ಮೀರೋದಿಲ್ಲ, ಯಾಕೆ ರೀ ಚೈನಾವನ್ನು ಮೀರೋದಿಲ್ಲ, ಏನು ಅವ್ರ ಮುಂದೆ ಕೇಳಿ ಬಗ್ಗೆ ಅದ. ಇವತ್ತು ಟ್ರಂಪ್ ಇದ್ದವ್ರು ಬೇಕಾದ ಮಾತಾಡ್ತಾರೆ. ನಿಜವಾಗಿ ಅಪಮಾನ ದೇಶಕ್ಕೆ ನಾನು ನಿಲ್ಲಿಸಿದ ಯುದ್ಧ. ಆ ಮೋದಿಯವ್ರು ಇನ್ನೂ ಮಾತಾಡೋದು ಇನ್ನೂ ಅನೇಕ ರೀ ಟ್ಯಾಕ್ಸ್ ಇಳಿಸ್ತಾರೆ ಏನು ಮಾತಾಡ್ತಾರೆ ಬಾಯಿಗೆ ಬಂದಿದ್ದ ಅವನ್ನೆಲ್ಲ ನೋಡ್ತಾರೆ ಮಮ್ಮಾಗಿದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ನಾವು ನಮ್ಮ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಲಾರ್ದು, ವೈಜ್ಞಾನಿಕವಾಗಿ ಬಳಸಲಾರದು, ಅದೇ ಕಾಲಕ್ಕೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ನಾವು ಮಾಡಲಾರದಕ್ಕಾಗಿ ಇವತ್ತಿದ್ದ 32 PSUಗಳನ್ನು ಪ್ರಾಡದಲ್ಲಿ ಕೊಟ್ಕೋತೀವಿ. ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿದ್ದು ಉದ್ಯೋಗ ಇಲ್ಲದಕ್ಕಾಗಿ ಪಾಪ ಇವತ್ತು ಈ ದೇಶದ 95% ಜನ ಅಂದರೂ ಅಡ್ಡಿ ಇಲ್ಲ. ಅಷ್ಟು ಜನ ಇವತ್ತಿಗೂ ಸಹಿತ ಹೆಚ್ಚು ಬರ್ತಾರೆ ಸುತ್ತಮುತ್ತ ಕೆಳಗೆ ಮೇಲೆ ಅಲ್ಲೇ ಅದಾರ. ಅವ್ರ ಪರಿಸ್ಥಿತಿ ಅದನ್ನೇ ಮಾತಾಡೋಣ ಭಾಳ ಕಷ್ಟದ. ಆ ದಿಶೆಯಲ್ಲಿ ವಿಜಯ್ ಅವರು ಹೊಸ ಅರ್ಥನೀತಿಯನ್ನು, ಹೊಸ ಯೋಚನೆಯನ್ನು ಜೊತೆಗೆ ಎಲ್ಲರೂ ಶಿಕ್ಷಣ ಮತ್ತು ಆರೋಗ್ಯ ಈ ದಿಶೆಯಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ. ಅಥವಾ ಸುಮ್ಮನೆ ಮತ್ತು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಬರೀ ಗ್ಯಾರಂಟಿ ಏನು ಮಾಡೋರು? ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ನಮ್ಮ ಖಜಾನೆ ದುಡ್ಡು ಕೊಡೋದು, ನಮ್ಮ ಟ್ಯಾಕ್ಸ್ ಹಾಕಿಸೋದು, ಆ ದುಡ್ಡು ತೊಗೊಳ್ಳೋದು, ಅದರಲ್ಲಿ ನೀವೊಂದು 50-60% ಬೆಳೆದು ಆ ಉಳಿದು 30-40% ಇವ್ರು ಹಂಚೋದು. ಇದು ಈ ದೇಶದ ಇವತ್ತಿನ ವಸ್ತುಸ್ಥಿತಿ. ಇದನ್ನು ಬಿಟ್ಟು ಬೇರೆದು ಮಾಡ್ಬೇಕಾಗಿ